ಪ್ರೈಸ್ ಲಾರ್ಡ್, ಶುಭ ಮುಂಜಾನೆ. ನಮ್ಮ ರಕ್ಷಕ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಿಯರೇ ನಿಮ್ಮನ್ನು ವಂದಿಸುವನಾಗಿದ್ದೇನೆ. ಜ್ಞಾನೋಕ್ತಿ 16ನೇ ಅಧ್ಯಾಯ ವಚನ. ಪ್ರಿಯರೇ, ಮನುಷ್ಯನ ನಡತೆಯೆಲ್ಲ ಸ್ವಂತ ದೃಷ್ಟಿಗೆ ಶುದ್ಧ, ಯೆಹೋವನು ಅಂತರಂಗವನ್ನೇ ಪರೀಕ್ಷಿಸುವನು. ನಿನ್ನ ಕಾರ್ಯಭಾರವನ್ನು ಯೆಹೋವನಿಗೆ ವಹಿಸಿದರೆ ನಿನ್ನ ಉದ್ದೇಶಗಳು ಸಫಲವಾಗುವು. ಆಮೆನ್. ಪ್ರಿಯರೇ, ನಾವು ನಮ್ಮ ಅಂತರಂಗದಲ್ಲಿ ಏನನ್ನ ತುಂಬಿಸಿರ್ತೇವೋ ನಮ್ಮ ಹೃದಯದಲ್ಲಿ, ಅದೇ ನಮ್ಮ ಬಾಯ ಮೂಲಕ ಹೊರಗೆ ಬರುತ್ತದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಹಲ್ಲೆಲೂಯಾ. ಇವತ್ತು ನಮ್ಮ ಹೃದಯದಲ್ಲಿ ದೇವರ ವಾಕ್ಯವನ್ನೇ, ನಮ್ಮ ಹೃದಯದಲ್ಲಿ ದೇವರು ನನಗೆ ನಿಮಗೆ ಕೊಟ್ಟಂತ ಸಮಾಧಾನವನ್ನೇ ನಾವು ಇಟ್ಟಿರುವಾಗ ಆ ಸಮಾಧಾನದ ಮಾತುಗಳೇ ನಮ್ಮ ಬಾಯಲ್ಲಿ ಬರುತ್ತದೆ. ಆ ದೇವರ ಸಮಾಧಾನವೇ ನಮ್ಮ ಮನಸ್ಸನ್ನ ಆಳ್ತದೆ. ಹಲ್ಲೆಲೂಯಾ. ಆದ ಕಾರಣ ನಮ್ಮ ಅಂತರಂಗವನ್ನ ಬಹಳ ಜಾಗರೂಕತೆಯಿಂದ, ನಮ್ಮ ಹೃದಯವನ್ನ ಬಹಳ ಜಾಗರೂಕತೆಯಿಂದ ಕಾತುಕೊಂಡಿರ್ಬೇಕೆಂಬುದಾಗಿ ವಾಕ್ಯ ಹೇಳ್ತದೆ ಅಲ್ಲವೇ. ಮಾತ್ರ ದೇವರ ವಾಕ್ಯ ಹೇಳ್ತದೆ, ನಿನ್ನ ಕಾರ್ಯಭಾರವನ್ನ ಯೆಹೋವನಿಗೆ ಒಪ್ಪಿಸಿಕೊಡು, ಹಾಗೆಲ್ಲ ಸಫಲವಾಗ್ತದೆ ಎಂಬುದೇ. ಹೌದು ಪ್ರಿಯರೇ, ನಾವು ಯಾವುದೇ ಕಾರ್ಯದಲ್ಲಿ ಚಿಂತೆ ಮಾಡದೆ ನನಗೆ ನಿಮಗೆ ಕೊಟ್ಟಂತ ಈ ಒಂದು ಹೊಸ ಆಶ್ರ ದಿನದಲ್ಲಿ ಪ್ರತಿಯೊಂದನ್ನ ಕಾರ್ಯವನ್ನ ಕರ್ತನ ಕೈಲಿ ಒಪ್ಪಿಸಿಕೊಟ್ಟು ನಿಶ್ಚಯತೆಯಿಂದಾಗಿರ್ಬೇಕು. ಯಾಕಂದ್ರೆ ಎಲ್ಲಕ್ಕಿಂತ ಉನ್ನತವಾದ ಕಾರ್ಯ ಸಾಧಿಸುವಂತಹ ದೇವರು ನನ್ನೊಳಗೆ, ನಮ್ಮೊಳಗಿದ್ದಾನೆ. ಆಮೇಲೆ ನಮ್ಮೊಂದಿಗಿದ್ದಾನೆ. ಹಲ್ಲೆಲೂಯಾ. ನಾವು ದೇವರ ಆಲಯವಾಗಿದ್ದೇವೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ ಅಲ್ವೇ ಪ್ರಿಯರೇ. ಹಾಗಿರುವಾಗ ಯಾವತ್ತು ದ ಬೆಸ್ಟ್ ದೇವರೇ ಮಾಡುವಾತನಾಗಿದ್ದಾನೆ. ಆದ ಕಾರಣ ದೇವರ ಕೈಲಿ ಒಪ್ಪಿಸಿಕೊಟ್ಟು ಆತನು ನಮ್ಮ ಜೀವಿತದಲ್ಲಿ ಒಳ್ಳೆಯ ಮಾರ್ಗಗಳನ್ನ ನಮಗೆ ತೋರಿಸಿಕೊಡುವಾತನಾಗಿದ್ದಾನೆ. ಎಲ್ಲ ಕಾರ್ಯಗಳನ್ನ ಆತನ ಜ್ಞಾನದಿಂದ ನಾವು ಮಾಡಲು ಶಕ್ತರಾಗಿದ್ದೇವೆ. ನಮ್ಮ ಜ್ಞಾನಕ್ಕಿಂತ ಆತನ ಜ್ಞಾನವೇ ಉನ್ನತವಾಗಿದೆ ಎಂಬುದಾಗಿ ನಾನು ತಿಳಿದುಕೊಂಡಾಗ ನಮಗೆ ಬಹಳ ಸುಲಭ ಆಗ್ತದೆ. ಎಲ್ಲ ಕಾರ್ಯವನ್ನು ಆತನಿಗೆ ಒಪ್ಪಿಸಿಕೊಟ್ಟು ನಮ್ಮ ಜ್ಞಾನವನ್ನು ಉಪಯೋಗಿಸದೆ ದೈವಿಕ ಜ್ಞಾನವು ನಮ್ಮ ಜ್ಞಾನಕ್ಕಿಂತ ಉನ್ನತವಾದದ್ದು ಎಂಬುದಾಗಿ ತಿಳಿದುಕೊಂಡು ದೇವರ ಕೈಯಲ್ಲಿ ಎಲ್ಲವನ್ನು ಒಪ್ಪಿಸಿಕೊಟ್ಟಾಗ ನಮ್ಮ ಶಕ್ತಿಗೆ, ನಮ್ಮ ಆಲೋಚನೆಗೆ ಮೀರಿದಂತಹ ಅದ್ಭುತ ಕಾರ್ಯಗಳನ್ನ ದೇವರು ಪ್ರತಿ ದಿನವೂ, ಪ್ರತಿ ಗಳಿಗೆಯಲ್ಲೂ ಕೂಡ ನಿನ್ನ ಜೀವಿತದಲ್ಲಿ ಮಾಡಲು ಶಕ್ತನಾಗಿ ನಾವು ಒಪ್ಪಿಸಿಕೊಳ್ಬೇಕು. ನನ್ನ ಕೆಲಸ ಕಾರ್ಯ ನಿನ್ನಕ್ಕೆ ಒಪ್ಪಿಸಿಕೊಟ್ಟಿದೆ, ನೀನು ನಡೆಸು, ನೀನು ನಾನು ಹೋಗಬೇಕಾದ ಮಾರ್ಗಗಳನ್ನ ತಿಳಿಸು ಎಂಬುದಾಗಿ ದೇವರು ಖಂಡಿತವಾಗಿ ಮಾತಾಡ್ತಾನೆ. ದೇವರು ಖಂಡಿತವಾಗಿ ತನ್ನ ವಾಕ್ಯದ ಮೂಲಕ, ತನ್ನ ಪರಿಶುದ್ಧಾತ್ಮನ ಮೂಲಕ ನಮಗೆ ಮಾರ್ಗದರ್ಶನ ನೀಡುವನಾಗಿದ್ದಾನೆ. ಗಾಡ್ ಬ್ಲೆಸ್ ಯು. ಈ ಮುಂಚಾಣೆಯಲ್ಲಿ ಈ ವಾಕ್ಯವು ನಿಮ್ಮನ್ನು ಉತ್ತೇಜನ ಪಡಿಸಿ ನಂಬ್ತೇನೆ. ಈ ಸಮಯ ಕೃಪೆ ಆಶೀರ್ವಾದ ಸದಾ ಕಾಲು ನಿಮ್ಮೊಂದಿಗೆ, ನಿಮ್ಮ ಕುಟುಂಬದೊಂದಿಗೆ ಉಂಟು ಸದಾ. ಗಾಡ್ ಬ್ಲೆಸ್ ಯು. ಹಲ್ಲೆಲೂಯಾ.